ಎಂ ಶಿವಕುಮಾರ್ ಅಂತ. ಯಾವ ಏರಿಯಾ? ಶಂಕರಪ್ಪಗೌಡ. ಇವತ್ತು ಮನ್ಸೂರ್ ಅಲಿ ಖಾನ್ ಅವರು ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಈ ಸರಿ ನಿಮ್ ವೋಟ್ ಯಾರಿಗೆ ಕೊಡ್ತೀರಾ? ನಾವು ಮನ್ಸೂರ್ ಅಲಿ ಖಾನ್ ಅವರಿಗೆ ವೋಟ್ ಮಾಡ್ತೀವಿ. ಏನಕ್ಕೆ? ಯುವಕರಾಗಿದ್ದಾರೆ, ಹೊಸ ಕನಸು ಕಟ್ಟಿದ್ದಾರೆ, ಬೆಂಗಳೂರಲ್ಲಿ ನವ ನಿರ್ಮಾಣ ಮಾಡಬೇಕು ಅಂತೇಳಿ ಆತುರದಲ್ಲಿದ್ದಾರೆ. ಕಳೆದ ಬಾರಿ ಇದ್ದ MP ಅವರು ಯಾವುದೇ ರೀತಿಯ ಕೊಡುಗೆ ಕೊಟ್ಟಿಲ್ಲ, ಜನಗಳ ಬಂದು ನೋಡಿಲ್ಲ. ಈಗ ನೋಡ್ತಾ ಇದ್ದೀರಾ ನೀವೆಲ್ಲ ಮಾಧ್ಯಮದಲ್ಲಿ, ಜನನೇ ಅವ್ರನ್ನ ಗೇರಾವ್ ಮಾಡ್ತಾ ಇದ್ದಾರೆ. ಹೊಸ ಆಕಾಂಕ್ಷೆಗಳು ಹುಟ್ಕೋತಾ ಇದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿನೂ ಕೆಲಸ ಮಾಡ್ತದೆ. ನನಗೆ 5ರಲ್ಲಿ 4 ಗ್ಯಾರಂಟಿ ನನಗೆ ಆಲ್ರೆಡಿ ಸಿಗ್ತಾ ಇದೆ. ನನಗೆ ಮಂತ್ಲಿ 2000 rupees ಬರ್ತಾ ಇದೆ, ಪ್ಲಸ್ ರೇಷನ್ದು ಅಮೌಂಟ್ ಬರ್ತಾ ಇದೆ, ಕರೆಂಟ್ ಬಿಲ್ ಫ್ರೀ ಆಗಿದೆ, ಪ್ಲಸ್ ಬಸ್ಸಲ್ಲಿ ಓಡಾಡೋದಕ್ಕೆ ಫ್ರೀ. ಇಷ್ಟು ಅನುಕೂಲ ಕಾಂಗ್ರೆಸ್ ಸರ್ಕಾರ ಮಾತ್ರ ಮಾಡಿಕೊಟ್ಟಿರೋದು. ಈ ಬಾರಿ ಮನ್ಸೂರ್ ಅಲಿ ಖಾನ್ ಅಂತ ಒಬ್ಬ ಎಜುಕೇಶನಲಿಸ್ಟ್ ನ ಕಾಂಗ್ರೆಸ್ ಸರ್ಕಾರ, ಒಬ್ರು ಎಜುಕೇಶನಲಿಸ್ಟ್, ಅವ್ರದೇ ಆದ ಸ್ಕೂಲ್ಗಳಿದೆ, ಮತ್ತೆ ಅವ್ರದೇ ಆದ ಕೊಡುಗೆಗಳನ್ನ ಈ ಸಮಾಜಕ್ಕೆ ನೀಡಿದ್ದಾರೆ. ಪ್ರತಿ ಒಂದು ವರ್ಗದ ಜನತೆಗೂ ಅವ್ರದೇ ಆದ ಒಂದು ಕೊಡುಗೆ ನೀಡಿದ್ದಾರೆ. ಆದ್ರಿಂದ ಈ ಬಾರಿ ನಮ್ಮ ಕ್ಷೇತ್ರದ ಎಲ್ಲಾ ಜನತೆ ಕೂಡ ಅವ್ರನ್ನ ಹೆಚ್ಚಿನ ಮತದಲ್ಲಿ ಗೆಲ್ಲಿಸ್ಬೇಕು ಅಂತ ಎಲ್ಲ ಕಾರ್ಯಕರ್ತರು ಒಟ್ಟುಗೂಡಿ ಕೆಲಸ ಮಾಡ್ತಿದ್ದಾರೆ. ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ಮೋದಿ ಅವ್ರಿಗೆ ಓಟ್ ಹಾಕಿ ಅಂತಾರೆ. PC ಮೋಹನ್ ಓಟ್ ಕೇಳ್ತಾ ಇದ್ದಾರೆ, ಮೋದಿಗೆ ಓಟ್ ಕೇಳ್ತಾರೆ, ಮೋದಿನ ಪ್ರೈಮ್ ಮಿನಿಸ್ಟರ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸರ್, ಈ ಸತಿ ತುಂಬಾ ಭಿನ್ನವಾಗಿದೆ. ಅವರು 3 ಸತಿ ಗೆದ್ದಿದ್ದಾರೆ. 3 ಸತಿ ಗೆದ್ದಿರೋದ್ರಲ್ಲಿ ನಾವು ಇವಾಗ ಏನಕ್ಕೆ ಗೆದ್ದಿರೋ ಅನ್ನೋದಕ್ಕಿಂತ ಈ ಸತಿ ನಮಗೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಕೊಟ್ಟಿರೋರು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಮತ್ತೆ ಈ ಸತಿ ತುಂಬಾ ಒಲವು ಇದೆ ಕಾಂಗ್ರೆಸ್ಗೆ. ಯಾಕಂದ್ರೆ ಅವ್ರು 3 ಸತಿ ನಿಂತು ಗೆದ್ದೂ ಅವ್ರೇನು ಯಾರಿಗೂ ಏನು ಮಾಡಿಲ್ಲ. ಇಲ್ಲಿ ಒಂದ್ಸತಿನೂ ಯಾವುದೇ ಕ್ಷೇತ್ರದಲ್ಲೂ ಬಂದು ನಿಂತು ಕೆಲಸ ಮಾಡಿಲ್ಲ. ಈ ಕೋವಿಡ್ ಟೈಮಲ್ಲೂ ಹೊರಗಡೆನೇ ಬರಲಿಲ್ಲ ಅವರು. ಕೋವಿಡಲ್ಲಿ ಜನ ಅಷ್ಟೆಲ್ಲ ಪ್ರಾಬ್ಲಮ್ ಇದ್ದಾಗೂ ಬರಲಿಲ್ಲ ಕೋವಿಡಲ್ಲಿ. ಮತ್ತು ಯಾವುದೇ ರೀತಿಯಲ್ಲಿ ಹೋಗಿಲ್ಲ, ಯಾರಿಗೂ ಸಹಾಯ ಮಾಡಿಲ್ಲ. ಯಾವುದೇ ರೀತಿಯಲ್ಲಿ ಹೋದ್ರೂ ಅವ್ರು ಹೇಳೋದೇನೆಂದರೆ ಮೋದಿ ಹೆಸರು ಹೇಳಿದ್ರೆ ನಮಗೆ ಓಟ್ ಹಾಕ್ತಾರೆ ಜನ, ನಾವೇನು ಜನಕ್ಕೆ ಕೆಲಸ ಮಾಡಬೇಕು ಅವಶ್ಯಕತೆ ಏನಿಲ್ಲ. ನಾವು ಒಂದು ಹೈಲೈಟ್ ಏನು ಮಾಡ್ತಾ ಇದೀವಿ ಮುಂದೆ. जब से कांग्रेस आको है तब से हमने 5 गारंटियां देखो है, वो 5 गारंटियां भी हमने पूरा फायदा हो रहा है। एक महीने को 2000 आती, वो करंट की बिल फ्री होको है, डिपो के पैसे आती, बस में क्या है सभी आधार कार्ड दिखाए तो फ्री होता है, और युवा नीति कर को 1 दाल को ही वो भी आको है, पूरे स्टूडेंट्स को पैसे आ रहे हैं। ಗೋಪಾಲ್ಪುರ ನಿವಾಸಿ. ಸೊ ನಮ್ಮ ಓಟು ಮನ್ಸೂರ್ ಅಲಿ ಖಾನ್ ಸರ್. ಅವರು ಒಳ್ಳೆ ಎಜುಕೇಟೆಡ್ ಸರ್, ಅಂದ್ರೆ ಬಡವರಿಗೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಒಳ್ಳೆ ಎಜುಕೇಟೆಡ್ ಸ್ಕೂಲ್ಗಳಿಗೆಲ್ಲ ಅವರು ಅಂದ್ರೆ ಎಜುಕೇಟೆಡ್ ಪರ್ಸನ್. ಪಾರ್ಲಿಮೆಂಟ್ ಅಲ್ಲಿ ಟೇಬಲ್ ಗುದ್ದಿ ಭಾಷಣ ಮಾಡಕ್ಕೆ ಲಾಯಕಾದವರು ಅಂದ್ರೆ ಮನ್ಸೂರ್ ಅಲಿ ಖಾನ್ ಅವ್ರಿಗೆ. ಅದೇ ಸರ್, ನಮಗ್ ಬುದ್ಧಿ ಇಲ್ದಿರ ನಾವು ಅಂದ್ರೆ ದೊಡ್ಡ ಕೆಲಸ ಮಾಡಿದ್ವಿ. ಈ ಸರಿ ದೊಡ್ಡ ಕೆಲಸ ಮಾಡಲ್ಲ. ನಮ್ಗೆ ಏನೇ ಬೇಕಿದ್ರು ಪಾರ್ಲಿಮೆಂಟ್ ಅಲ್ಲಿ ಟೇಬಲ್ ಗುದ್ದಿ ನಮ್ಗೆ ಪರಿಹಾರ ಕೊಡಿಸ್ಬೇಕಂದ್ರೆ ಅದು ಮನ್ಸೂರ್ ಅಲಿ ಖಾನ್ ಅವ್ರ ಕಡೆಯಿಂದ ಬಿಟ್ರೆ ಬೇರೆ ಯಾರು ಮಾಡಲ್ಲ. 3 ಸತಿ ಅವರು ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.